ಇನ್ನು ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಏನು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರು ನೋಡೋಣ. ಏನು ಹೇಳಿದ್ದಾರೆ ಅನ್ನೋದನ್ನ. ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ವಿಧಾನಸೌಧದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಘಟನೆಗೆ ಕಾರಣರಾದವರನ್ನ ಬಂಧಿಸಲಾಗಿದೆ, ಮುಗಿತಲ್ಲಿ ಕೆಲಸ. ಆಮೇಲೆ ಇನ್ನೊಂದು 6 ತಿಂಗಳು 1 ವರ್ಷ ಆದ್ಮೇಲೆ ಕ್ಯಾಬಿನೆಟ್ನಲ್ಲಿ ಅವ್ರನ್ನ ಬಿಡುಗಡೆ ಮಾಡೋದು. ಯಾವುದೇ ಮುಲಾಜಿಲ್ದೇನೆ ಕ್ರಮ ಕೈಗೊಂಡಿದೆ ಅಂತ ಹೇಳಿ ಬಿಜೆಪಿಯವರು ಮಂಡ್ಯಕ್ಕೆ ಇಂಥ ವಿಷಯಕ್ಕೆ ಬರಬಾರದು ಅಂತ ಹೇಳಿದ್ದಾರೆ. ಅಶಾಂತಿ ಸೃಷ್ಟಿಸಲು ಬರಬೇಡಿ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ತೂರಾಟದ ವಿಚಾರದಲ್ಲಿ ಮಾತನಾಡಿದರೆ ಚಲುವರಾಯಸ್ವಾಮಿ ಅವರು. ನೋಡಿ. ಜಿಲ್ಲೆ ಮದ್ದೂರು ಎಲ್ಲ ಶಾಂತವಾಗಿದೆ. ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಘಟನೆಗೆ ನಾವು ಯಾವುದೇ ತಾಳ್ಮೆ ಪ್ರಶ್ನೆನೇ ಉದ್ಭವ ಆಗಿಲ್ಲ. ಸೀರಿಯಸ್ ಆಗಿ ಕ್ರಮ ತಗೊಂಡಿದ್ದೀವಿ. ಯಾರು ಕಲ್ಲು ಎಸೆತದಲ್ಲಿ ಭಾಗವಹಿಸಿದ್ರು, ಆ ಘಟನೆಯಲ್ಲಿ ಯಾರು ಮುಂದಾಗಿದ್ದರು, ಅವ್ರಿಗೆ ಸಂಪೂರ್ಣವಾಗಿ 2-3 ಅವರ್ಸ್ ಒಳಗಡೆ ಅರೆಸ್ಟ್ ಮಾಡಿ FIR ಹಾಕಿ ಅವ್ರ ಮೇಲೆ ಕ್ರಮ ಜರುಗಿಸಿದ್ವಿ. ಹೆಚ್ಚುವರಿ ಮಾನ್ಯ ಮುಖ್ಯಮಂತ್ರಿಯವರು, ಗೃಹ ಸಚಿವರು, ನಾನು ಮಾತನಾಡಿ ADGP 2 ದಿವಸ ಅಲ್ಲೇ ಇದ್ದು ಎನ್ಕ್ವೈರಿಗೂ ಸಹ ಆದೇಶ ಆಗಿದೆ. ಅಡಿಷನಲ್ ಆಗಿ ಏನಾದರೂ ಕ್ರಮ ಜರುಗಿಸುವಂಥ ಅವಶ್ಯಕತೆ ಬಂದರೆ ಅದನ್ನೂ ಮಾಡ್ತೀವಿ. ಯಾವುದೇ ಮುಲಾಜಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಪರ ಹೋಲಿಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಸಂದೇಶವನ್ನು ಕೊಟ್ಟಾಗಿದೆ. ಕೊಟ್ಟ ಮೇಲೂ ಇವರು ಬಂದ್ ಮಾಡಿದ್ರು. ಬಂದಾದ ಮೇಲೆ ಮತ್ತೆ ಸಾಮೂಹಿಕ ಗಣಪತಿ ಅನ್ನೋ ಒಂದು ಇದನ್ನು ಮುಂದಿಟ್ಕೊಂಡು ರಾಜ್ಯದ BJP ಮತ್ತು ಜನತಾದಳದ ಎಲ್ಲ ಲೀಡರ್ಗಳು ಹೋಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ. ಅದು ಸಮಾಜದ ಕದಲಿಕೆಗ ಅಥವಾ ಈ ಒಂದು ವಾತಾವರಣನ ಕಲುಷಿತಗೊಳಿಸ್ಲಿಕ್ಕೋಸ್ಕರನ ಅಥವಾ ಒಂದು ಕ್ರಿಮಿನಲ್ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಇವ್ರ ಉದ್ದೇಶ ಅನ್ನೋದು